ಶಾಸ್ತ್ರದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಮನುಷ್ಯನಿಗೆ ಅಹಂಕಾರ ಮತ್ತು ಮಮಕಾರ ಅನ್ನುವಂತಹ ಎರಡು ಭಾವನೆಗಳು ಇವೆ, ಎರಡು ದೋಷಗಳು ಎಂಬುದಾಗಿಯೂ ಅದನ್ನು ಹೇಳಬಹುದು. ಯಾಕೆ ಅಂತಂದರೆ ಈ ಅಹಂಕಾರ ಮತ್ತು ಮಮಕಾರ ಈ ಎರಡರಿಂದ ಮನುಷ್ಯ ಅನೇಕ ವಿಧವಾದಂತಹ ತಪ್ಪುಗಳನ್ನು ಮಾಡ್ತಾ ಇರ್ತಾನೆ. ಅಹಂಕಾರದಿಂದ ಮನುಷ್ಯ ಬೇರೆಯವರನ್ನು ತುಂಬ ತುಚ್ಛವಾಗಿ ನೋಡ್ತಾನೆ, ಹೀಗೆಲ್ಲ ಮಾಡ್ತಾನೆ. ಅದು ತುಂಬ ಜನರಿಗೆ ಗೊತ್ತೇ ಇದೆ. ಈ ಮಮಕಾರ ಅನ್ನೋದೊಂದಿದೆ. ಮಮಕಾರದಿಂದಲೂ ಸರಿಯಾದವರ ಮೇಲೆ ಮಮಕಾರ ಇದ್ದರೆ ಅದರಿಂದ ಏನೂ ತೊಂದರೆ ಆಗುವುದಿಲ್ಲ. ಆದರೆ ದುರ್ದೈವಾತು ಈ ಮಮಕಾರ ಯಾರಾದರೂ ಒಬ್ಬ ಅಯೋಗ್ಯನಾದ ವ್ಯಕ್ತಿ ಮೇಲೆ ನಮಗೆ ಬಂತು ಅಂತಂದರೆ ಅದರಿಂದ ಬಹಳ ದೊಡ್ಡ ಅನರ್ಥ ಆಗುತ್ತೆ. ಅದಕ್ಕೊಂದು ದೊಡ್ಡ ಉದಾಹರಣೆ, ಪ್ರಸಿದ್ಧವಾದ ಉದಾಹರಣೆ ಅಂತಂದರೆ ಮಹಾಭಾರತದಲ್ಲಿ ಧೃತರಾಷ್ಟ್ರ. ಅವನಿಗೆ ತುಂಬ ಮಮಕಾರ ಇತ್ತು. ಯಾರ ಮೇಲೆ ಇತ್ತು? ದುರ್ಯೋಧನನ ಮೇಲೆ ಇತ್ತು. ಅದೇ ಮಮಕಾರ ಒಂದು ವೇಳೆ ಪಾಂಡವರ ಮೇಲೆ ಇದ್ದಿದ್ದರೆ ಆಗ ಪರಿಸ್ಥಿತಿನೇ ಬೇರೆ ರೀತಿಯಾಗಿರ್ತಿತ್ತು. ಆದರೆ ದುರ್ದೈವಾತು ಅವನ ಮಮಕಾರ ದುರ್ಯೋಧನನ ಮೇಲಿತ್ತು, ಪಾಂಡವರ ಮೇಲೆ ಇರಲಿಲ್ಲ. ಹಾಗಾಗಿ ಅದರಿಂದ ಸಮೂಲವಾಗಿ ಅವನ ವಂಶವೇ ನಿರ್ನಾಮವಾಗಿ ಹೋಯಿತು. ಹಾಗಾಗಿ ಆ ಅಹಂಕಾರ ಅದು ಹೇಗಾದರೂ ದೋಷ, ಅದರಿಂದ ಅನರ್ಥ ಆಗೇ ಆಗುತ್ತೆ. ಈ ಮಮಕಾರದಿಂದಲೂ ಅಯೋಗ್ಯವಾದಂತಹ ವ್ಯಕ್ತಿಯ ಮೇಲೆ ನಮಗೆ ಮಮಕಾರ ಇದೆ ಅಂತಂದರೆ ಅದರಿಂದಲೂ ಸಹ ತುಂಬ ಅನರ್ಥ ಉಂಟಾಗುತ್ತೆ. ಹಾಗಾಗಿ ಶಾಸ್ತ್ರಕಾರರು ಏನು ಹೇಳಿದ್ದಾರೆ ಅಂತಂದರೆ, ವಿಶೇಷವಾಗಿ ಮಮಕಾರದ ವಿಷಯದಲ್ಲಿ ತ್ಯಕ್ತವ್ಯೋ ಮಮಕಾರ ಅಂತ ಹೇಳಿದ್ದಾರೆ. ಈ ಮಮಕಾರವನ್ನು ಬಿಡಬೇಕು ಅಂತ. ಆಗ ತುಂಬ ಜನ ತಕ್ಷಣ ಕೇಳ್ತಾರೆ, ತುಂಬ ಜನರ ಮನಸ್ಸಲ್ಲಿ ತಕ್ಷಣ ಒಂದು ಪ್ರಶ್ನೆ ಬರುತ್ತೆ, ಸರಿ ಅಹಂಕಾರವನ್ನು ಬೇಕಾದರೆ ಏನಾದರೂ ಮಾಡಿ ಬಿಡಬಹುದು, ಮತ್ತು ನಾವು ಅಹಂಕಾರ ಪಡುವಷ್ಟೆಲ್ಲ ನಮ್ಮ ಹತ್ರ ಏನೂ ಇಲ್ಲ. ತುಂಬ ಏನಾದರೂ ಮಾಡಿದರೆ ನಾವು ಅಹಂಕಾರ ಪಡ್ಬೋದು, ಅಹಂಕಾರ ಪಡುವಷ್ಟೆಲ್ಲ ನಮ್ಮ ಹತ್ರ ಏನೂ ಇಲ್ಲ, ಅದರಿಂದ ನಮಗೇನು ಅಹಂಕಾರ ಏನೂ ಇಲ್ಲ. ಆದರೆ ಮಮಕಾರ ಬಿಡಬೇಕು ಅಂತಂದರೆ ಅದು ಸ್ವಲ್ಪ ಕಷ್ಟವಾದಂತಹ ವಿಷಯ. ಅದನ್ನು ಹೇಗೆ ಬಿಡುವುದು? ಆದ್ದರಿಂದ ಅದನ್ನು ನಮಗೆ ಬಿಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಂದರೆ ಅದಕ್ಕೂ ಒಂದು ಉಪಾಯವನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಮೊದಲು ಬಿಡಬೇಕು ಅಂತ ಹೇಳಿದ್ದಾರೆ. ಒಂದು ವೇಳೆ ಬಿಡೋಕ್ಕಾಗುವುದಿಲ್ಲ, ತುಂಬ ಕಷ್ಟ ಅಂತ ಹೇಳಿದರೆ, ಹಾಗಿದ್ದರೆ ಅದಕ್ಕೊಂದು ಉಪಾಯವನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದೇ ಮೊದಲು ತ್ಯಕ್ತವ್ಯೋ ಮಮಕಾರ. ಆದರೆ ತ್ಯಕ್ತುಂ ಯದಿ ಶಕ್ಯತೆ ನಾಸೌ, ಒಂದು ವೇಳೆ ಅದನ್ನು ಬಿಡಲಿಕ್ಕಾಗುವುದಿಲ್ಲ ಅಂದರೆ ಸರಿ ಪರವಾಗಿಲ್ಲ, ಇರಲಿ, ಮಮಕಾರ ಇರಲಿ. ಕರ್ತವ್ಯೋ ಮಮಕಾರ, ಆಯಿತು, ನಿಮ್ಮ ಮಮಕಾರವನ್ನು ಹಾಗೆ ಇಟ್ಟುಕೊಳ್ಳಿ. ಆದರೆ ಕಿಂತು ಸರ್ವತ್ರ ಕರ್ತವ್ಯ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆ ಮಮಕಾರ ಏನಿದೆಯೋ, ಮಮಕಾರವನ್ನು ಬಿಡೋಕ್ಕಾಗುವುದಿಲ್ಲ ಅಂದರೆ ಆ ಮಮಕಾರ ಹಾಗೆ ಇರಲಿ. ಆದರೆ ಆ ಒಂದು ಮಮಕಾರ ಪ್ರಪಂಚದ ಪ್ರತಿಯೊಬ್ಬನ ಮೇಲೂ ಇರಲಿ. ಬರೀ ಇಂಥವ್ರ ಮೇಲೆ ಮಾತ್ರವೇ ಅಂತ ಇಟ್ಟುಕೊಳ್ಳದೆ ಎಲ್ಲರ ಮೇಲೂ ಒಂದು ರೀತಿಯಾದಂತಹ ಮಮಕಾರವನ್ನು ಇಟ್ಟುಕೊಳ್ಳಬೇಕು ಅಂತ ಶಾಸ್ತ್ರವು ಹೇಳ್ತಾ ಇದೆ. ಅಂದರೆ ಅಲ್ಲಿಗೇನಾಯಿತು, ಮಮಕಾರ ಇಲ್ಲದೇ ಇರುವುದು ಅಥವಾ ಎಲ್ಲರ ಮೇಲೆ ಮಮಕಾರ ಇರುವುದು, ಎರಡರಲ್ಲೂ ತುಂಬ ವ್ಯತ್ಯಾಸ ಏನಿಲ್ಲ. ಸಾಮಾನ್ಯವಾಗಿ ಎರಡೂ ಒಂದೇ ರೀತಿಯಾಗಿ. ಆದರೆ ಸಾಮಾನ್ಯ ವ್ಯಕ್ತಿಗಳಿಗೆ ಆ ಮಮಕಾರ ಅನ್ನೋದು ಸಂಕುಚಿತವಾಗಿರುತ್ತೆ. ಈಗ ಹೇಳಿದ ಹಾಗೆ ಕೆಲವರ ಮೇಲೆ ಮಾತ್ರವೇ ಮಮಕಾರ ಇರುತ್ತೆ. ಆದರೆ ಯಾರು ಮಹಾಪುರುಷರು ಇರ್ತಾರೋ ಅಂಥವರಿಗೆ ಮಾತ್ರ ಇಲ್ಲಿ ಹೇಳಿದ ಹಾಗೆ ಕಿಂತು ಸರ್ವತ್ರ ಕರ್ತವ್ಯ ಅಂತ ಹೇಳಿದ ಹಾಗೆ ಎಲ್ಲರ ಮೇಲೂ ಮಮಕಾರ ಇರುತ್ತೆ. ಎಲ್ಲರೂ ನಮ್ಮವರೇ, ಎಲ್ಲರಿಗೂ ಒಳ್ಳೆಯದಾಗಬೇಕು. ಹೇಗೆ ನಮ್ಮವನು ಅನ್ನೋ ಭಾವನೆ ನಮಗೆ ಬಂತು ಅಂತಂದರೆ ಆಗ ಅವನಿಗೆ ಒಳ್ಳೆಯ ಮಾರ್ಗವನ್ನು ನಾವು ಹೇಳಿಕೊಡ್ತೀವಿ, ಅವನಿಗೆ ಉಪಕಾರವನ್ನು ಮಾಡ್ತೀವಿ. ಯಾವ ರೀತಿಯಾಗಿ ಮಾಡಿದರೆ ಅವನಿಗೆ ಒಳ್ಳೆಯದಾಗುತ್ತೋ ಅಂಥ ಕೆಲಸವನ್ನು ನಾವು ಮಾಡ್ತೀವಿ. ಹಾಗಾಗಿ ಆ ಮಹಾಪುರುಷರಾಗಿರ್ತಕ್ಕಂಥವರಿಗೆ ಎಲ್ಲರ ಮೇಲೂ ಮಮಕಾರ ಅನ್ನೋದಿರುತ್ತೆ. ಅಂತಹ ಮಹಾಪುರುಷರು ಎಲ್ಲರ ಮೇಲೂ ಒಂದು ಮಮಕಾರದಿಂದ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಬೇಕು, ಎಲ್ಲರೂ ಶ್ರೇಯೋವಂತರಾಗಬೇಕು, ಎಲ್ಲರೂ ಅವರ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡಬೇಕು, ತದ್ವಾರ ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನುವಂತಹ
ಆ ಒಂದು ಭಾವನೆ ಇರತಕ್ಕಂತಹ ವ್ಯಕ್ತಿಗಳು ನಮಗೆ ಸಿಗುವುದು ಅತ್ಯಂತ ಅಪರೂಪ. ಅಂತಹ ವ್ಯಕ್ತಿಗಳಲ್ಲಿ ಮೊದಲನೆಯವರ ಹೆಸರು ನಾವು ಹೇಳಬೇಕು ಅಂತಂದರೆ ಅದು ಜಗದ್ಗುರು ಶಂಕರ ಭಗವತ್ಪಾದಾಚಾರ್ಯರು. ಅವರಿಗೆ ಎಲ್ಲರ ಮೇಲೂ ಮಮಕಾರ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಳ್ಳೆಯದಾಗಬೇಕು. ಬರೀ ಯಾವುದೋ ಈ ರಾಜ್ಯದಲ್ಲಿರುವವನ ಅಥವಾ ಈ ದೇಶದಲ್ಲಿರುವವನೋ ಅವನು ಮಾತ್ರವೋ ಅಲ್ಲ, ಅಥವಾ ಅವರ ಕಾಲದಲ್ಲಿ ಯಾರ್ಯಾರಿದ್ದರೂ ಅವರು ಮಾತ್ರವೋ ಅಲ್ಲ, ಎಲ್ಲರೂ ಸಹ ಶ್ರೇಯವಂತರಾಗಬೇಕು, ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನುವಂತಹ ಉದ್ದೇಶದಿಂದ ಅವರು ಎಲ್ಲರ ಒಂದು ಉದ್ಧಾರಕ್ಕಾಗಿ ಈ ಸನಾತನ ವೈದಿಕ ಧರ್ಮವನ್ನು ಉದ್ಧಾರ ಮಾಡಿದರು. ಅದ್ವೈತ ತತ್ವವನ್ನು ಎಲ್ಲರಿಗೂ ಸಹ ಅರ್ಥ ಆಗುವಂತೆ ಅತ್ಯಂತ ಸರಳವಾಗಿಯೂ ಅತ್ಯಂತ ಗಂಭೀರವಾಗಿಯೂ ಸಹ ವಿಸ್ತಾರವಾಗಿಯೂ ಸಹ ಉಪದೇಶ ಮಾಡಿ ಈ ಲೋಕಕ್ಕೆ ಪರಮಾನುಗ್ರಹ ಮಾಡಿದ್ದಾರೆ. ಎಷ್ಟು ರೀತಿಯಾಗಿ ಆ ತತ್ವವನ್ನು ನಾವು ಉಪದೇಶ ಮಾಡಲಿಕ್ಕಾಗುತ್ತೋ ಜನರಿಗೆ ಶಿಷ್ಯರಿಗೆ ಅರ್ಥ ಆಗುವ ರೀತಿಯಲ್ಲಿ ಅಷ್ಟು ಥರ ಅವರು ಆ ಒಂದು ಅಷ್ಟು ಪ್ರಕಾರಗಳಲ್ಲಿ ಅವರು ತತ್ವವನ್ನು ಉಪದೇಶ ಮಾಡಿದ್ದಾರೆ. ಯಾಕೆಂತಂದರೆ ಗುರುವಿನ ಒಂದು ಮುಖ್ಯವಾದ ಕರ್ತವ್ಯ ಏನು ಅಂತ ಕೇಳಿದರೆ ಶಿಷ್ಯನಿಗೆ ಅರ್ಥ ಆಗುವಂತೆ ಹೇಳುವುದು. ನಾನು ಹೇಳುವುದು ಇಷ್ಟೇ ಅಪ್ಪ, ಅವನಿಗೆ ಅರ್ಥ ಆದರೆ ಆಗಲಿ, ಇಲ್ಲದೆ ಹೋದರೆ ಹೋಗಲಿ, ನನಗೇನಂತೆ ಅಂತ ಹೇಳಿದರೆ ಅವನು ಸರಿಯಾದ ಗುರು ಆಗೋದಿಲ್ಲ. ನಾನು ಹೇಳುವುದಿಷ್ಟೇ, ಅರ್ಥ ಮಾಡ್ಕೊಂಡ್ರೆ ಸರಿ, ಇಲ್ಲೇ ಹೋದರೆ ಹೋಗಲಿ ಅಷ್ಟೇ, ನನಗೇನು ಸಂಬಂಧ ಅಂತ ಹೇಳಿದರೆ ಅವನು ಸರಿಯಾದ ಗುರು ಅಂತ ಆಗೋದಿಲ್ಲ. ಶಿಷ್ಯನಿಗೆ ಅರ್ಥ ಆಗುವ ಹಾಗೆ ಹೇಳಿಕೊಡಬೇಕು. ಇದು ಹೆಂಗೆ ಗೊತ್ತಾಗುತ್ತೆ ಅಂತ ಕೇಳಿದರೆ ಭಗವದ್ಗೀತೆಯಲ್ಲಿ ಸಂಪೂರ್ಣವಾಗಿ ಗೀತೆಯನ್ನು ಉಪದೇಶ ಮಾಡಿದ ಮೇಲೆ ಭಗವಂತ ಅರ್ಜುನನನ್ನು ಕೊನೆಗೊಂದು ಪ್ರಶ್ನೆ ಕೇಳ್ತಾನೆ. ಏನು ಅಂತಂದರೆ, ಏನಪ್ಪ ಇಷ್ಟೊತ್ತು ನಾನು ಹೇಳಿದ್ದನ್ನು ಚೆನ್ನಾಗಿ ಕೇಳಿಸ್ಕೊಂಡಿದ್ದೀಯಾ, ನಾನು ಹೇಳಿದ್ದು ನಿನಗೆ ಚೆನ್ನಾಗಿ ಅರ್ಥವಾಯಿತಾ ಅಂತ ಒಂದು ಪ್ರಶ್ನೆ ಕೇಳ್ತಾನೆ. ಯಾಕೆ ಭಗವಂತ ಯಾಕೆ ಈ ಥರ ಕೇಳಬೇಕು? ಹೆಂಗೆ ಕೃಷ್ಣನಿಗೆ ಗೊತ್ತಿಲ್ವಾ? ಭಗವಂತ ಅಂದರೆ ಸರ್ವಜ್ಞ ಅವನು. ಅಂತಹ ಸರ್ವಜ್ಞನಾದ ಭಗವಂತನಿಗೆ ಅರ್ಜುನನಿಗೆ ತಾನು ಹೇಳಿದ ತತ್ವ ಅರ್ಥ ಆಯ್ತಾ ಇಲ್ವಾ ಅನ್ನೋ ವಿಷಯ ಗೊತ್ತಿಲ್ವಾ? ಗೊತ್ತಿದೆ. ಗೊತ್ತಿದ್ದರೆ ಯಾಕೆ ಕೇಳಬೇಕಿತ್ತು ಅಂತಂದರೆ ಅಲ್ಲಿ ಭಾಷ್ಯಕಾರರು ಮತ್ತು ವ್ಯಾಖ್ಯಾನಕಾರರು ಅಲ್ಲಿ ವಿವರಣೆ ಮಾಡ್ತಾರೆ. ಇಲ್ಲಿ ಭಗವಂತನಿಗೆ ಗೊತ್ತಿಲ್ಲದೆ ತಿಳ್ಕೊಳ್ಳಿಕ್ಕೋಸ್ಕರ ಕೇಳಿದ್ದಲ್ಲ. ಲೋಕದಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ಗುರುವಿನ ಕರ್ತವ್ಯ ಏನು ಅನ್ನುವುದನ್ನು ತಿಳಿಸುವುದಕ್ಕಾಗಿ ತಾನು ಆಚರಣೆ ಮಾಡಿ ತೋರಿಸ್ತಾ ಇದ್ದಾನೆ. ಏನು ಅದು ಏನು ಆ ಕರ್ತವ್ಯ, ಗುರುವಿನ ಕರ್ತವ್ಯ ಅಂತಂದರೆ ಶಿಷ್ಯನಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳುವುದು. ಶಿಷ್ಯನಿಗೆ ಯಾವ ರೀತಿಯಲ್ಲಿ ಹೇಳಿದರೆ ತತ್ವದ ಜ್ಞಾನ ಉಂಟಾಗುತ್ತೋ ಆ ರೀತಿಯಲ್ಲಿ ಅವನಿಗೆ ಹೇಳಿಕೊಡಬೇಕು. ಒಂದು ವೇಳೆ ನಾವು ಹೇಳಿಕೊಟ್ಟಿರುವ ರೀತಿ ಅವನಿಗೆ ಅರ್ಥ ಆಗಲಿಲ್ಲ ಅಂತಂದರೆ ನಾವು ಇನ್ನೊಂದು ರೀತಿಯನ್ನು ಬದಲಾಯಿಸಿ ಇನ್ನೂ ಸ್ವಲ್ಪ ಸರಳವಾಗಿ ಯಾವ ರೀತಿಯಾಗಿ ಹೇಳಿಕೊಟ್ರೆ ಅವನಿಗೆ ಅರ್ಥ ಆಗುತ್ತೋ ಆ ರೀತಿಯಲ್ಲಿ ಪುನಃ ಹೇಳಿಕೊಡುವಂತಹ ಒಂದು ಪ್ರಯತ್ನವನ್ನು ಗುರು ಮಾಡಬೇಕು. ಅಂತೂ ಏನಾದರೂ ಒಂದು ಮಾಡಿ ಯಾವುದಾದರೂ ಒಂದು ರೀತಿಯಲ್ಲಿ ಶಿಷ್ಯನಿಗೆ ತತ್ವವು ಅರ್ಥವಾಗುವಂತೆ ಮಾಡಬೇಕು. ಇದು ಗುರುವಿನ ಕರ್ತವ್ಯ. ಹಾಗಾಗಿ ಇಲ್ಲಿ ಭಗವಂತ ಕೇಳ್ತಾ ಇದ್ದಾನೆ, ಅವನಿಗೆ ನಿನಗೆ ಸರಿಯಾಗಿ ಅರ್ಥ ಆಯ್ತಾ ಇಲ್ವಾ? ಒಂದು ವೇಳೆ ಅರ್ಥ ಆಗಲಿಲ್ಲ ಅಂತಂದರೆ ಮತ್ತೆ ಪುನಃ ಬೇರೆ ರೀತಿಯಲ್ಲಿ ಹೇಳಲಿಕ್ಕೆ ಭಗವಂತ ಕೇಳ್ತಾ ಇದ್ದಾನೆ. ಆದರೆ ಅರ್ಜುನನಿಗೆ ಅರ್ಥ ಆಯಿತು. ಅಷ್ಟೆಲ್ಲ ವಿಸ್ತಾರವಾಗಿ 18 ಅಧ್ಯಾಯಗಳಲ್ಲಿ ವಿಸ್ತಾರವಾಗಿ ಹೇಳಿದ ಮೇಲೆ ಅರ್ಜುನನಿಗೆ ಚೆನ್ನಾಗಿ ಅರ್ಥ ಆಯಿತು. ಅವನು ಹೇಳಿದ್ದ, ನನಗೆಲ್ಲ ಅರ್ಥ ಆಯಿತು, ನನ್ನ ಮೋಹವೆಲ್ಲ ನಾಶವಾಯಿತು, ನನಗೆ ನಾನು ಏನು ಮಾಡಬೇಕಿತ್ತು ಅನ್ನುವಂತಹ ಒಂದು ಸ್ಮೃತಿ ನನಗೆ ಉಂಟಾಯಿತು. ಆದ್ದರಿಂದ ಈಗ ನಾನು ನೀನು ಹೇಳಿದ ಹಾಗೆ ಯುದ್ಧವನ್ನು ಮಾಡ್ತೀನಿ ಅಂತ ಹೇಳಿದ್ದಾನೆ. ಅವನಿಗೆ ಅರ್ಥ ಆಗೋಯಿತು. ಆದರೆ ಭಗವಂತ ಕೇಳುವುದರ ಉದ್ದೇಶ ಏನು ಅಂತಂದರೆ ಇದು ಗುರುವಿನ ಒಂದು ಕರ್ತವ್ಯ. ಹಾಗಾಗಿ ಲೋಕದಲ್ಲಿ ಒಬ್ಬ ಗುರುವು ಶಿಷ್ಯನಿಗೆ ಉಪದೇಶ ಮಾಡುವಾಗ ಅವನಿಗೆ ಅರ್ಥ ಆಗುವ ರೀತಿಯಲ್ಲಿ ಉಪದೇಶ ಮಾಡಬೇಕು. ಅವನಿಗೆ ಅರ್ಥ ಆಗುವ ತನಕ ಬಿಡಬಾರದು, ಅವನಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಿಕೊಡಬೇಕು ಅಂತ ಈ ಒಂದು ಉಪದೇಶವನ್ನು ಭಗವಂತ ಈ ಪ್ರಶ್ನೆಯನ್ನು ಕೇಳೋದ್ರ ಮೂಲಕ ಹೇಳ್ತಾ ಇದ್ದಾನೆ. ಆದ್ದರಿಂದ ಇದನ್ನು ಯಾಕೆ ಹೇಳಕ್ಕೆ ಬಂದೆ ಅಂತಂದರೆ ಶಂಕರ ಭಗವತ್ಪಾದಾಚಾರ್ಯರು ಭಾಷ್ಯಗಳ ಮೂಲಕ ಮತ್ತು ಪ್ರಕರಣ ಗ್ರಂಥಗಳ ಮೂಲಕ ಹಾಗೂ ಸ್ತೋತ್ರಗಳ ಮೂಲಕ ಅನೇಕ ವಿಧವಾಗಿ ಅವರು ಆ ಪರಮಾರ್ಥ ತತ್ವವನ್ನು ಎಲ್ಲರಿಗೂ ಅರ್ಥ ಆಗುವಂತೆ ಅನೇಕ ರೀತಿಗಳಲ್ಲಿ ಅನೇಕ ವಿಧವಾದಂತಹ ಉದಾಹರಣೆಗಳನ್ನು ಎಲ್ಲವುದನ್ನು ಕೊಟ್ಟು ಉಪದೇಶ ಮಾಡಿದ್ದಾರೆ. ಇನ್ನು ಈ ಒಂದು ತತ್ವವನ್ನು ಇದಕ್ಕಿಂತಲೂ ಇನ್ನೂ ವಿಸ್ತಾರವಾಗಿ ಹೇಳಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಅಷ್ಟೊಂದು ಪ್ರಕಾರಗಳಲ್ಲಿ ಅವರು ಎಲ್ಲರಿಗೂ ಸಹ ತತ್ವದ ಒಂದು ಜ್ಞಾನ ಉಂಟಾಗಬೇಕು ಅನ್ನುವಂತಹ ಉದ್ದೇಶದಿಂದ ಅನೇಕ ವಿಧವಾದ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ.